4-5 ತಿಂಗಳಲ್ಲಿ ಲೋಕಸಭಾ ಕ್ಷೇತ್ರದ ಚುನಾವಣೆ ಬರ್ತಾ ಇದೆ. ತಮ್ಮನ್ನ ಕೂಡ ಅಭ್ಯರ್ಥಿ ಮಾಡ್ತಾರೆ ಅಂತ ಬಲವಾದ ಮಾತು ಬಿಜೆಪಿ ಪಾಳಿದಲ್ಲಿ ಇದೆ. ತುಮಕೂರು ಲೋಕಸಭೆಗೆ ತಾವೇ ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರೆ. ನನಗೆ ವರಿಷ್ಠ ಏನು ಹೇಳ್ತಾರೋ ಅದನ್ನು ಮಾಡ್ತೀನಿ. ಮತ್ತು ಇನ್ನೊಂದು ನನ್ನ ಭಾವನೆ, ನಮ್ಮ ರಾಷ್ಟ್ರೀಯ ವರಿಷ್ಠ ಯಾರಿದ್ದಾರೆ ಅವ್ರು ಏನು ಹೇಳ್ತಾರೋ ಅದನ್ನು ನಾನು ಮಾಡ್ತೀನಿ. ಒಂದು ಸತ್ಯ, ನನಗಾದಂಥ ಒಂದು ಅನಾನುಕೂಲ ಒಳ ಒಪ್ಪಂದ ಇನ್ಯಾರಿಗೂ ಆಗೋದಕ್ಕೆ ಅವಕಾಶ ಆಗೋದು ಬೇಡ. ಇದನ್ನು ಪಕ್ಷನೂ ಕೂಡ ನಮ್ಗೆ ಯಾವ ರೀತಿ ನೀವು ಗದಾಪ್ರಹಾರ ಮಾಡಿ ಕಟ್ಟುನಿಟ್ಟಲ್ಲಿ ಶಿಸ್ತನ್ನು ಪಾಲಿಸ್ತೀರಿ, ಎಲ್ಲರಿಗೂ ಕೂಡ ಆ ಶಿಸ್ತು ಇರಬೇಕಾಯ್ತದೆ. ಆ ಶಿಸ್ತಿಗೆ ಎಲ್ಲ ಒಂದು ಕಡೆ ಬದ್ಧತೆ ಆಗಬೇಕಾಯ್ತದೆ. ಗೊತ್ತಿದ್ದೋ ಗೊತ್ತಿಲ್ಲದಿರೋ ಆಗಿರೋ ತಪ್ಪನ್ನು ಸರಿಪಡಿಸ್ತಕ್ಕಂಥದ್ದು ಹೈಕಮಾಂಡ್ನ ಕರ್ತವ್ಯ. ಅದನ್ನು ಮಾಡ್ತಾರೆ. ನಮ್ಮನ್ನು ಕೂರಿಸಿ ಮಾಡಬೇಕು ಅನ್ನೋ ಒತ್ತಾಯವನ್ನು ಈಗಾಗಲೇ ಮಾಡಿದ್ದೀರಿ, ಮಾಡ್ತಾರೆ. 4-5 ತಿಂಗಳಲ್ಲಿ ಲೋಕಸಭಾ ಕ್ಷೇತ್ರದ ಚುನಾವಣೆ ಬರ್ತಾ ಇದೆ. ತಮ್ಮನ್ನ ಕೂಡ ಅಭ್ಯರ್ಥಿ ಮಾಡ್ತಾರೆ ಅಂತ ಬಲವಾದ ಮಾತು ಬಿಜೆಪಿ ಪಾಳಿದಲ್ಲಿ ಇದೆ. ತುಮಕೂರು ಲೋಕಸಭೆಗೆ ತಾವೇ ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರೆ. ನನಗೆ ವರಿಷ್ಠ ಏನು ಹೇಳ್ತಾರೋ ಅದನ್ನು ಮಾಡ್ತೀನಿ. ಮತ್ತು ಇನ್ನೊಂದು ನನ್ನ ಭಾವನೆ, ನಮ್ಮ ರಾಷ್ಟ್ರೀಯ ವರಿಷ್ಠ ಯಾರಿದ್ದಾರೆ ಅವ್ರು ಏನು ಹೇಳ್ತಾರೋ ಅದನ್ನು ನಾನು ಮಾಡ್ತೀನಿ. ಒಂದು ಸತ್ಯ, ನನಗಾದಂಥ ಒಂದು ಅನಾನುಕೂಲ ಒಳ ಒಪ್ಪಂದ ಇನ್ಯಾರಿಗೂ ಆಗೋದಕ್ಕೆ ಅವಕಾಶ ಆಗೋದು ಬೇಡ. ಇದನ್ನು ಪಕ್ಷನೂ ಕೂಡ ನಮ್ಗೆ ಯಾವ ರೀತಿ ನೀವು ಗದಾಪ್ರಹಾರ ಮಾಡಿ ಕಟ್ಟುನಿಟ್ಟಲ್ಲಿ ಶಿಸ್ತನ್ನು ಪಾಲಿಸ್ತೀರಿ, ಎಲ್ಲರಿಗೂ ಕೂಡ ಆ ಶಿಸ್ತು ಇರಬೇಕಾಯ್ತದೆ. ಆ ಶಿಸ್ತಿಗೆ ಎಲ್ಲ ಒಂದು ಕಡೆ ಬದ್ಧತೆ ಆಗಬೇಕಾಯ್ತದೆ. ಗೊತ್ತಿದ್ದೋ ಗೊತ್ತಿಲ್ಲದಿರೋ ಆಗಿರೋ ತಪ್ಪನ್ನು ಸರಿಪಡಿಸ್ತಕ್ಕಂಥದ್ದು ಹೈಕಮಾಂಡ್ನ ಕರ್ತವ್ಯ. ಅದನ್ನು ಮಾಡ್ತಾರೆ. ನಮ್ಮನ್ನು ಕೂರಿಸಿ ಮಾಡಬೇಕು ಅನ್ನೋ ಒತ್ತಾಯವನ್ನು ಈಗಾಗಲೇ ಮಾಡಿದ್ದೀರಿ, ಮಾಡ್ತಾರೆ.